ಜೀವನದಲ್ಲಿ ಎಲ್ಲ ನಷ್ಟವಾಗಿ ಮುಂದೇನೆಂಬುದಾಗಿ ಗೊತ್ತಿಲ್ಲದೆ ಕಳವಳಗಳಲ್ಲಿ ಜೀವಾಪಾಯದ ಆ ಒಂದು ಅಂಚಿನಲ್ಲಿ ಬಂದು ನಿಂತಿದ್ದಂಥ ಪೌಲ ಅಪೊಸ್ತಲ ಕೃತ್ಯ ಪುಸ್ತಕ 27ನೇ ಅಧ್ಯಾಯ 1ರಿಂದ 23ರವರೆಗೆ ಓದುವಾಗ ವಿವಿಧವಾದ ಕಷ್ಟಗಳಲ್ಲಿ, ಅದು ಭೂಮಿಯಲ್ಲ ರೀ, ಸಮುದ್ರ ಮಧ್ಯದಲ್ಲಿ ಬದುಕುಳಿಲಿಕ್ಕೆ ಯಾವ ಕಾರಣಗಳು, ಯಾವ ಒಂದು ಅವಕಾಶವೂ ಇಲ್ಲದ ರೀತಿಯಲ್ಲಿ ಮರಣ ಮತ್ತು ಜೀವದ ಮಧ್ಯದಲ್ಲಿ ಹೋರಾಡುತ್ತಾ ಇದ್ದ ವ್ಯಕ್ತಿ ಪೌಲ. ಮತ್ತು ಪೌಲನೊಟ್ಟಿಗಿದ್ದ 276 ಜನರು ಖೈದಿಗಳು. ಮುಂದೇನು ಕೇಳಿದರೆ ಏನೂ ಇಲ್ಲ, ಗೋರ್ಗರಿಯುವಂಥ ಅಲೆಗಳು, ಒಡೆದು ಹೋದಂಥ ಹಡಗು, ಛಿದ್ರವಾದಂಥ ಜೀವಿತ, ಗೊತ್ತು ಗುರಿ ಇಲ್ಲದಂಥ ಜೀವನ, ಇದರ ಮಧ್ಯದಲ್ಲಿ ನಿಂತಿದ್ದಂಥ ಪೌಲ ಭಕ್ತನಾಗಿದ್ದರೂ ಎಲ್ಲೋ ತನ್ನ ಜೀವಿತದಲ್ಲಿ ಅವನಿಗೂ ಗೊತ್ತಿಲ್ಲದ ಹಾಗೆ ನಿರಾಸೆ ಅವನನ್ನು ಆವರಿಸಿದಂಥ ಒಂದು ಸಮಯ. ಆದರೆ ಕರ್ತನು ನಂಬಿಗಸ್ತಾನೆ. ಇವತ್ತು ನಮ್ಮ ಜೀವಿತದ ಕಷ್ಟಗಳ ಮಧ್ಯದಲ್ಲಿ ನಾವು ತೊಳಲಾಡಿ, ಅಪ್ಪ ನಾಳೆ ಏನು, ಇದಕ್ಕೆ ಮುಗಿದೋಯ್ತು, ಇಲ್ಲಿಗೆ ನನ್ನ ಅಂತ್ಯ, ನಾನಿನ್ನು ಮೇಲೆ ಬರಲ್ಲ ಎಂಬುದಾಗಿ ಎಲ್ಲ ನಮ್ಮ ಬಗ್ಗೆ ಅನೇಕ ವಿಧಿಗಳನ್ನು ನಾವು ಬರೆದು ನಿರಾಸೆಗಳಲ್ಲಿ ನಾವು ಹಾದು ಹೋಗುವ ಸಮಯಗಳಲ್ಲಿ ಪೌಲನೊಟ್ಟಿಗೆ ಹೇಳಿದ ಹಾಗೆ ಕರ್ತನಿಗೆ ನಮ್ಮೊಟ್ಟಿಗೆ ಹೇಳಲಿಕ್ಕಿರುವ ಕಾರ್ಯ ಇಲ್ಲಿ 24ನೇ ವಾಕ್ಯದಲ್ಲಿ ಪೌಲನ ಹತ್ರ ದೇವರು ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣದ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆ. ಎಂಥ ಒಂದು ವಾಗ್ದಾನ ರೀ! ಜೀವಾಪಾಯದಲ್ಲಿದ್ದ ಪೌಲ ಆ ಕ್ಷಣದಲ್ಲಿ ತಾನು ಹೇಗೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿ, ತನ್ನ ಜೊತೆಯಲ್ಲಿರುವವರನ್ನ ರಕ್ಷಿಸಲಿ, ಇದರಿಂದ ಹೇಗೆ ಆಚೆ ಬರೋದು ಎಂಬುದಾಗಿ ಅವನು ಟೆನ್ಷನ್ ಮಾಡಿ ಭಾರಪಟ್ಟು ಅವನು ಚಿಂತಿತನಾಗಿ ಕೂತಿದ್ದ ಸಮಯದಲ್ಲಿ ದೇವರವನಿಗೆ ಹೇಳುವ ಕಾರ್ಯ, ಅವನ ನಾಳೆ ಅವನು ನಿಲ್ಲಬೇಕಾದ ಸ್ಥಳಗಳನ್ನು, ದೇವರವನಿಗೆ ಮಾನಿಸಲಿಕ್ಕಿರುವ ಕಾರ್ಯವನ್ನು, ದೇವರಿಗೆ ಅವನ ಬಗ್ಗೆ, ಅವನ ನಿಮಿತ್ತ ಅವನೊಟ್ಟಿಗಿದ್ದವರನ್ನು ದೇವರಿಗೆ ಸಂರಕ್ಷಿಸುವ ಪ್ಲ್ಯಾನ್ ಬಗ್ಗೆ, ಜೀವನದಲ್ಲಿ ಅನೇಕ ವಿಷಯಗಳನ್ನು ಇಟ್ಟುಕೊಂಡು ನಾವಿವತ್ತು ಟೆನ್ಷನ್ ಮಾಡಿ ಕೂತಿರುವಾಗಿಲ್ಲ. ನಮ್ಮನ್ನು ನೋಡಿ ದೇವರು ಹೇಳುವಂಥದ್ದು ನಮ್ಮ ನಾಳೆಗಳ ಕುರಿತಾಗಿ. ಸೊ ಟೆನ್ಷನ್ ಮಾಡಬೇಡ್ರಿ. ಇವತ್ತು ನೀವು ಯಾವ ವಿಷಯದಲ್ಲಿ ಹಾದು ಹೋದರೂ, ಇವತ್ತು ಹಾದು ಹೋಗುವಂಥ ಪರಿಸ್ಥಿತಿಗಳು ನಿಮ್ಮನ್ನು ಮುಳುಗಿಸಲ್ಲ. ಅದು ನಿಮ್ಮ ಕೊನೆ ಅಲ್ಲ. ಅದರಲ್ಲಿ ನಿಮಗೇನೂ ಸಂಭವಿಸಲ್ಲ, ಯಾವುದೂ ಸಂಭವಿಸಲ್ಲ. ನಿಮ್ಮ ದೇವರು, ನೀವು ಇವತ್ತೆಲ್ಲ ವಿಷಯಗಳ ಮಧ್ಯದಲ್ಲಿ ಚಿಂತೆಯಿಂದ ಭಯಭೀತರಾಗಿರುವಾಗ ನಿಮ್ಮ ನಾಳೆಯ ದಿನಗಳಲ್ಲಿ ಕರ್ತನು ಮಾಡಲಿಕ್ಕಿರುವ ಕಾರ್ಯಗಳ ಕುರಿತು ಕರ್ತನ ಪ್ಲ್ಯಾನ್ ಆಗ್ತಾ ಇದ್ದಾನೆ. ನಿಮ್ಮೊಟ್ಟಿಗೆ ಕರ್ತನಿಗೆ ಹೇಳಲಿಕ್ಕೆ ಅದೇ ಇರುವಂಥದ್ದು. ನೀನು ಇವತ್ತಿನ ವಿಷಯಕ್ಕಾಗಿ ಭಾರಪಡುವಾಗ ನಿನ್ನ ನಾಳೆಗಳು ನನ್ನ ಕೈಯಲ್ಲಿ ಸುರಕ್ಷಿತವಾಗಿದೆ. ಈ ದಿನದಲ್ಲಿ ಯಾವ ವಿಷಯದಲ್ಲಿ ಕಳವಳ ಪಟ್ಟರು ಅದರ ಬಗ್ಗೆ ಅಧಿಕವಾಗಿ ತಲೆ ಕೆಡಿಸ್ಕೋಬೇಡ್ರಿ. ಕರ್ತ ನಿಮ್ಮ ನಾಳೆಗಳನ್ನು ನೋಡುವ ಆತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮ್ಮನ್ನು ಆಚೆ ತರುವಂಥದ್ದು ಕರ್ತನ ಜವಾಬ್ದಾರಿ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.